ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ. ಯಾವ ಥರ ಇತ್ತು ಹೇಳ್ರಿ? ಒಳ್ಳೆ ಏಂಜಲ್ಸು ಅಲ್ವಾ? ಆಕಾಶದಿಂದ ಫೇರೀಸು ಏಂಜಲ್ಸು ಸ್ಟೇಜ್ ಮೇಲೆ ಬಂದಿದ್ದಾರೆ. ಆಮೇಲೆ ಅಷ್ಟೊಂದು ಉತ್ಸಾಹ ಇದೆ, ಅಷ್ಟೊಂದು ಪ್ಯೂರಿಟಿ ಇದೆ ಅವರ ಒಂದು ಪರ್ಫಾರ್ಮೆನ್ಸ್ನಲ್ಲಿ, ಸ್ಮೈಲ್ನಲ್ಲಿ. ನಾವೆಲ್ಲ ಬಿಸಿಲಲ್ಲಿ ಕೂತ್ಕೊಂಡಿದ್ರು, ನಮಗೆ ಅನಿಸ್ತಾ ಇದೆ ಅವ್ರಿಗೆ ಒಂದು ಸ್ವಲ್ಪನೂ ಬಿಸಿಲಿದೆ, ಏನೂ ಇಲ್ಲ. ದೇ ವರ್ ಎಂಜಾಯಿಂಗ್ ದೆಮ್ಸೆಲ್ವ್ಸ್. ಆ ರೀತಿಯ ಮುಕ್ತತೆ, ಪವಿತ್ರತೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಇರಬೇಕು. ನಾವು ದೊಡ್ಡವರಾದರೂ ಕೂಡ ಆ ಮುಕ್ತತೆಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ದಟ್ ಕ್ಯೂರಿಯಾಸಿಟಿ, ಹೌದಾ? ದಿಸ್ ಇಸ್ ವಾಟ್ ಗ್ರೋಯಿಂಗ್ ಅಪ್ ಇಸ್ ಆಲ್ ಅಬೌಟ್. ವಾಟ್ ಎವರ್ ಆರ್ ಯೋರ್ ವ್ಯಾಲ್ಯೂಸ್ and your education, academic education, you have to continue it throughout your life. Okay, this was all about your school. Now coming back to myself, ನನ್ನ ಶಾಲೆ ಯಾವ ರೀತಿ ಇತ್ತು ಅಂತ. ಅಲ್ಲಿ ಸ್ಟೂಡೆಂಟ್ಸ್ ಒಂದು 2 ನಿಮಿಷ ಮಾತಾಡೋಣ. ಓಕೆ, ನಾನು ಸ್ಟೂಡೆಂಟ್ ಆಗಿದ್ದಾಗ ಇಂಗ್ಲಿಷ್ ಮೀಡಿಯಂ CBSE ಶಾಲೆಯಲ್ಲಿ ಓದಿದ್ದು ಅಂತ ಹೇಳಿದೆ. ನಮ್ಮ ಟೀಚರ್ಸ್ ಯಾವ ರೀತಿ ಇದ್ರು, ನಾನು ಯಾವ ರೀತಿ ಇದ್ದೆ ಅಂತ. ಸೊ ಶಾಲೆಯಲ್ಲಿ ಅಕಾಡೆಮಿಕ್ ಎಜುಕೇಷನ್ ಜೊತೆಗೆ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಇರುತ್ತಲ್ಲ. ಎಷ್ಟು ಜನ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಕೈ ಎತ್ತಿ. ಅಕಾಡೆಮಿಕ್ಸ್ ಜೊತೆಗೆ ನಿಮ್ಮ ಸೈನ್ಸ್ ಎಕ್ಸಿಬಿಷನ್ಸ್, ಆರ್ಟ್ ಎಕ್ಸಿಬಿಷನ್ಸ್ ಇರುತ್ತೆ, ಡಿಬೇಟ್ಸ್, ಎಸ್ಸೆ ಕಾಂಪಿಟೇಷನ್ ಇರುತ್ತೆ, ಆಮೇಲೆ ಕಲ್ಚರಲ್ ಈವೆಂಟ್ಸ್, ಸ್ಪೋರ್ಟ್ಸ್ ಈವೆಂಟ್ಸ್. ಯಾರು ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಓಕೆ, ಮೋರ್ ದೆನ್ 50% ಇದ್ದೀರಲ್ವಾ? ಸೊ ಯಾರು ಬರೀ ಓದ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ. ಬರೀ ಓದ್ತಾ ಇದ್ದೀರಾ? ಬರೀ ಓದೋದು, ಆಟ ಇಲ್ಲ. ಆಲ್ ವರ್ಕ್ ಅಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್, ಹೌದಾ? ಸೊ ಅದಕ್ಕೋಸ್ಕರ ನಿಮ್ಮ ಆಟದ ಜೊತೆಗೆ ಪಾಠ ಇರಲಿ, ಒಳ್ಳೆ ಊಟ ಮಾಡ್ರಿ. ಊಟ, ಆಟ, ಪಾಠ ಅಂತ ಈ ಮೂರನ್ನು ನೆನ್ಪಿಟ್ಕೊಳ್ಳಿ. ಒಳ್ಳೆ ಬ್ಯಾಲೆನ್ಸ್ ಡಯಟ್ ತಗೊಳ್ಳಿ, ಚೆನ್ನಾಗಿ ಆಟ ಆಡಿ. ಆಮೇಲೆ ನಿಮ್ಮ ಅಕಾಡೆಮಿಕ್ಸ್ನಲ್ಲೂ ಕೂಡ ನೀವು ಎಕ್ಸೆಲ್ ಆಗಿ.